ಶ್ರೀಗುರುಭ್ಯೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಗುರುಗಳನ್ನ ಸ್ಮರಣೆ ಮಾಡ್ತಾ ಭಗವಂತನ ಭಾಗವತದ ಒಲುಮೆಯನ್ನ ನಾವು ತಿಳ್ಕೊಳ್ಳಿಕ್ಕಾಗಿ ಪರೀಕ್ಷಿತ್ ರಾಜ ಶುಕಮುನಿಗಳನ್ನ ಪ್ರಾರ್ಥನೆ ಮಾಡಿದಾಗ ಶುಕಮುನಿಗಳು ಅವನಿಗೆ ಅವನ ಜೀವನದ ಕೊನೆಯ ಕ್ಷಣಗಳನ್ನ ಯಾವ ರೀತಿಯಲ್ಲಿ ಕಳೆಯಬೇಕು ಎಂಬುದಾಗಿ ಅವರು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಅದರಲ್ಲಿ 2ನೇ ಸ್ಕಂದದ ವಿಚಾರಗಳನ್ನು ಹೇಳ್ತಾ ಘನ ವೈರಾಗ್ಯ ಬೇಕು, ಹರಿಚಿಂತನೆ ಅತ್ಯವಶ್ಯಕ ಅಂತ. ನಮ್ಗೆ ಪ್ರತಿದಿನವೂ ಕೂಡ ದೇವರು ಕೊಟ್ಟಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಮನುಷ್ಯ ಜನ್ಮ ಅಂತ ತತ್ರಾಪಿ ದುರ್ಲಭವಾದಂತಹ ಜನ್ಮಗಳನ್ನು ಕೊಡ್ತಾನೆ. ಅಂತದನ್ನ ನಾವು ಸದುಪಯೋಗ ಪಡಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಮಾಡಬೇಕು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ನಮಗೆ ನಾಳೆ ಅಥವಾ ಕ್ಷಣದಲ್ಲಿ ಮೃತ್ಯು ಬಂದ್ರು ನಮಗೆ ಭಯ ಇರುವುದಿಲ್ಲ ಅಂತ ಪುರಾಣ ನಮ್ಮನ್ನು ಎಚ್ಚರಿಸ್ತಾ ಉಂಟು. ಅದಕ್ಕಾಗಿ ಪರೀಕ್ಷಿತ್ ರಾಜ ಶುಕಮುನಿಗಳಲ್ಲಿ ಕೇಳ್ತಾನೆ. ಅದಕ್ಕೆ ಅವರು ಭಕ್ತಿಯ ಒಂದು ಪರಾಕಾಷ್ಠೆಯು ಯಾವ ರೀತಿಯಲ್ಲಿ ಬರ್ತಾ ಉಂಟು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಅವರು. ಯಾವಾಗ್ಲೂ ನಾವು ಜ್ಞಾನಿಗಳನ್ನ ಎದುರು ನೋಡ್ತಾ ಇರುವಂತಹದ್ದು. ಜ್ಞಾನಿಗಳು ಅಂತ ಹೇಳಿದ್ರೆ ಎಲ್ಲಿ ಕಾಣ್ತಾರೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಸ್ಮರಣೆಯಲ್ಲಿ ಇರಬಹುದು ಕೆಲವರೆಲ್ಲ. ಅದನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಉಂಟು. ಭಾಗವತ ಹೇಳ್ತಾ ಉಂಟು, ನಾವಿಕರು ಸಮುದ್ರದಲ್ಲಿ ಹೋಗುವಾಗ ಧ್ರುವ ನಕ್ಷತ್ರವನ್ನ ನೋಡ್ಕೊಂಡು ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಧ್ರುವ ನಕ್ಷತ್ರ ಉತ್ತರ ಭಾಗದಲ್ಲಿ ಉಂಟು, ಅದರಲ್ಲಿ ಪಾರ ಉಂಟು, ನನಗೆ ದಡ ಉಂಟು ಅಂತ ತಿಳ್ಕೊಂಡು ಸಮುದ್ರದಲ್ಲಿ ದೂರ ಹೋದ್ರೂ ಕೂಡ ಅವರು ಗುರಿಯನ್ನು ಮುಟ್ತಾರೆ ಅಂತ ಪುರಾಣ. ಹಾಗೇನೆ ನಮ್ಮ ಜೀವನದಲ್ಲಿ ಕೂಡ ಎದುರಿಗೆ ಜ್ಞಾನಿಗಳನ್ನ ನಾವು ಗುರುತಿಸಿಕೊಳ್ಬೇಕು. ಅಂತಹ ಜ್ಞಾನಿಗಳನ್ನು ಎದುರಿಸಿಕೊಂಡು ನಾವು ಮುಂದೆ ಹೋದಾಗ ನಮ್ಗೆ ಬೇಕಾದಂತಹ ಗುರಿಯನ್ನು ತಲುಪಲಿಕ್ಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಇರ್ತಕ್ಕಂಥವರು ಈ ವಿದ್ಯಾಮಾನ್ಯರು, ಅವರು ಸನ್ಯಾಸಿಗಳಾಗಿದ್ರು ಕೂಡ ಯಾವ ರೀತಿಯಲ್ಲಿ ಆ ವೈರಾಗ್ಯವನ್ನ ಪಡ್ಕೊಂಡು ಯಾವ ರೀತಿಯಲ್ಲಿ ವೈರಾಗ್ಯದ ಉಪದೇಶವನ್ನ ಇನ್ನೊಬ್ಬರಿಗೆ ಹೇಳ್ತಾ ಪುರಾಣದ ಮೂಲಕವಾಗಿ ಅಥವಾ ಶಾಸ್ತ್ರದ ಮೂಲಕವಾಗಿ ಹೇಳ್ತಾ ತನ್ನ ಗುರಿಯನ್ನ ತಲುಪಿದಂತಹ ಮಹಾನ್ ವ್ಯಕ್ತಿಗಳು ಅವರು. ಅಂತಹ ಇವರನ್ನ ಎದುರಿಟ್ಟುಕೊಂಡು ನಾವೆಲ್ಲರೂ ಮುಂದೆ ಹೋಗುವ ಶುಕಮುನಿಗಳ ಮಾತುಗಳನ್ನು ಪರೀಕ್ಷಿತ್ ರಾಜ ಯಾವ ರೀತಿಯಲ್ಲಿ ಕೇಳಿಕೊಂಡು ತನ್ನ ಜೀವನದ ಅಂತ್ಯವನ್ನ ನೋಡಿದ ಅಂತ ಹೇಳುವಂತಹ ವಿಚಾರಗಳನ್ನ ನಾವು ನೋಡ್ಬಹುದು. ಆ ಮೂಲಕವಾಗಿ ನಾವು ಅನುಷ್ಠಾನ ಮಾಡ್ಲಿಕ್ಕಾಗುತ್ತೆ ಅಂತ. ಇನ್ನು ಆ ಸಮಯದಲ್ಲಿ ನಾವು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಇನ್ನೊಬ್ಬರಿಂದ ಕೈ ಮಾಡಿಕೊಂಡು ನಾವು ಬೇಡುವಂತಹ ವ್ಯವಸ್ಥೆ ಇರಬಾರ್ದು ಅಂತ ಭಾಗವತ ಹೇಳ್ತಾನೆ. ಮಾಗೃದ ಕಸ್ಯ ಸ್ವಿಧನಂ. ಇನ್ನೊಬ್ಬರಿಂದ ನಮ್ಗೆ ಹಣದ ಅವಶ್ಯಕತೆ ಬೇಡ, ದುಡ್ಡು ಬೇಡ. ನಮಗೇನ್ ಬೇಕು? ಇದ್ದದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ನಾವು ವೈರಾಗ್ಯವನ್ನು ಅಳವಡಿಸಿಕೊಳ್ಳುವಂತಹದ್ದು ಜೀವನ ಅಂತ ಹೇಳಿದ್ರೆ ಪ್ರತಿದಿನವೂ ದಿವೋಪರಿಯತ ರಾತ್ರಿ ಹಗಲು ಪ್ರತಿದಿನ ಮುಗಿತಾ ಉಂಟು. ಏನು ಆಲೋಚನೆ ಮಾಡ್ತೀವಿ? ನಾಳೆ ದಿನ ಒಳ್ಳೇದು ಅಂತ ಅಲ್ಲ, ನಮ್ಮ ಆಯುಷ್ಯದ ಕ್ಷೀಣ ಆಗಿದೆ ಅಂತ ತಿಳ್ಕೊಳ್ಳುವಂಥದ್ದು. ಆ ರೀತಿಯಲ್ಲಿ ತಿಳ್ಕೊಂಡ್ರೆ ನಾವು ಆ ಹೊತ್ತಿನಲ್ಲಿ ಸ್ವಲ್ಪವಾದ್ರೂ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಅಥವಾ ಭಗವತ್ ಚಿಂತನೆಯನ್ನ ಮಾಡ್ತಾ ಜೀವನವನ್ನು ಕಳೆಯಬೇಕು. ಆ ರೀತಿಯಲ್ಲಿ ಅವನ ಜೀವನ ಸಾರ್ಥಕ ಆಗುತ್ತೆ ಅಂತ. ಇನ್ನೊಂದು ದೃಷ್ಟಾಂತ, ಒಬ್ಬ ಬಡ ಬ್ರಾಹ್ಮಣ, ಅವ ತನ್ನ ಮಗಳ ಮದುವೆಗಾಗಿ ರಾಜನಲ್ಲಿ ಹೋಗಿ ಯಾಚಿಸ್ಲಿಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಮಾಡಿದಂತೆ. ಸೀದಾ ಹೋಗುವಾಗ ಅವ ದೇವರಲ್ಲಿ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ನನಗೆ ಸಂಪತ್ತು ಬೇಕು, ತುಂಬಾ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾನೆ. ನಾನು ಅಧಿಕವಾಗಿ ಸಂಪತ್ತನ್ನ ನಾನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಬಡ ಬ್ರಾಹ್ಮಣ ಹೋದವ ಅಲ್ಲಿ ನಿಂತುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಏನೂ ಕೇಳದೆ ಅವನಲ್ಲಿ ಸೀದಾ ಹೊರಗಡೆ ಬಂದ. ಆವಾಗ ಅವನ ಮಿತ್ರರು ಕೇಳ್ತಾರೆ, ಏನ್ ಕೇಳಿದಿ, ಕೊಟ್ನ ಏನು ಅಂತ. ಅದಕ್ಕೆ ನನ್ಗಿಂತಲೂ ಅವನು ದರಿದ್ರನಾಗಿದ್ದಾನೆ, ಅವನ ಹತ್ರ ನಾನು ಎಂತ ಕೇಳುವುದು, ನಾನೇ ದರಿದ್ರ, ಅವನು ನನಗಿಂತಲೂ ದರಿದ್ರನಾಗಿದ್ದಾನೆ. ಅವನು ಅವನಿಗೆ ಇದ್ರೂ ಕೂಡ ಇನ್ನೂ ಬೇಕು ಅಂತ ಕೇಳುತ್ತಾ ಇರುವಂತಹ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಅವನ ಹತ್ರ ಇಲ್ಲ, ಅವನು ದರಿದ್ರದವ ಅಂತ ನಾನು ತಿಳ್ಕೊಂಡೆ, ಅದಕ್ಕೆ ಅವನ ಹತ್ರ ಬೇಡಬಾರದು ಅಂತ ಸೀದಾ ಹೊರಗೆ ನಾನು ಬಂದೆ ಅಂತ ಹೇಳ್ತಾನೆ. ಇದರಿಂದಾಗಿ ನಾವು ತಿಳ್ಕೊಳ್ಳುವಂತಹದ್ದು ಇನ್ನೊಬ್ಬರಲ್ಲಿ ಯಾಚಮಾನ, ಇನ್ನೊಬ್ಬರಲ್ಲಿ ಬೇಡುವಂತಹದ್ದನ್ನ ನಾವು ಖಂಡಿತ ಇಟ್ಟುಕೊಳ್ಳಬಾರದು. ಹೀಗೆ ನಾವು ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಇದ್ದದ್ರಲ್ಲಿ ಸಂತೃಪ್ತಿ ಜೀವನವನ್ನ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಇನ್ನು ಭಕ್ತಿ ಅಂತ ದೇವರಲ್ಲಿ ನಮಸ್ಕಾರ ದೇವರಿಗೆ ನಮಸ್ಕಾರ ಮಾಡೋದು ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಉಂಟು ಅಂತ ಹೇಳಿದ್ರೆ, ನಮ್ಗೆ ಶುಕಾಚಾರ್ಯರು ಪರೀಕ್ಷಿತನಲ್ಲಿ ಹೇಳ್ತಾ ಇದ್ದಾರೆ, ಅಕಾಮ ಸರ್ವ ಕಾಮೋವಾ ಮೋಕ್ಷ ಕಾಮ ಉದಾರಧೀ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಪುರುಷನಾಗಿರ್ತಕ್ಕಂಥ ಭಗವಂತನನ್ನು ನೀನು ಕೇಳು, ಅದು ಭಕ್ತಿಯಿಂದ. ಅಕಾಮಹ, ಯಾವುದೇ ಐಹಿಕ ಇಚ್ಛೆ ಇಟ್ಟುಕೊಂಡು ನೀನು ಭಗವಂತನ ಕೇಳಬೇಡ. ಮೋಕ್ಷ ಕಾಮ, ನನಗೆ ಸಂಸಾರದಿಂದ ಬಿಡುಗಡೆ ಕೊಡು. ಅದೇ ಆ ರೀತಿಯಲ್ಲಿ ಕೇಳಿದಾಗ ನಮ್ಗೆ ಖಂಡಿತವಾಗಿ ಕೊಡ್ತಾನೆ ಭಗವಂತ. ಬಂದು ನಿನಗೆ ಇಷ್ಟ ಪಾಲ್ ನೀನು ಮಾಡಿದಂತ ಕೊಡುವುದಿಲ್ಲ. ನಮ್ಗೆ ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸಿಕೊಟ್ಟು ಆ ಮೂಲಕವಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾನೆ. ಆ ಮೂಲಕವಾಗಿ ಭಗವಂತ ನಮ್ಗೆ ಎಲ್ಲವನ್ನೂ ದಯಪಾಲಿಸ್ತಾನೆ ಅಂತ ತಿಳ್ಕೊಳ್ಳುವಂತಹದ್ದು. ಇನ್ನು ಕೋ ನಿವೃತ್ತೋ ಹರಿಕಥಾ ಸುರತಿನ್ನ ಕುರಿಯಾತ್, ಯಾರು ತಾನೇ ಬೇಡ ಅಂತಾನೆ? ಯಾಕೆ, ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಮ್ಗೆ ಹರಿಚಿಂತನೆಯನ್ನ ನಾವು ಮಾಡಿಕೊಳ್ಳುವಾಗ ಅಥವಾ ಹರಿಕಥಾಶ್ರವಣವನ್ನು ನಾವು ಮಾಡಿಕೊಂಡಾಗ ಅದು ಮತ್ತು ಬೇಕು ಅಂತ ಅನಿಸ್ತದೆ, ಕೇಳಬೇಕು. ಅದನ್ನು ಆ ರೀತಿಯಲ್ಲಿ ನಾವು ಶ್ರವಣ ಮಾಡ್ತಾ ಇರ್ಬೇಕು. ಏನೋ ಆನಂದ ಇರುತ್ತೆ, ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರಿಗೆ ನನಗೆ ಅಂತದ್ದಾಗೆ ಇಂಥದ್ದ ಹೇಳಲಿಕ್ಕಲ್ಲ, ಅವನವನ ಹೃದಯದಲ್ಲಿ ಶ್ರವಣದ ಮೂಲಕವಾಗಿ ಹೋಗುವಾಗ ಅವನ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಆ ಭಗವಂತನನ್ನ ಹಾತೊರೆಯುತ್ತಾ ಇರ್ತದೆ. ಅದಕ್ಕಾಗಿ ನಾವು ಭಗವತ್ ಪ್ರಜ್ಞೆಗಾಗಿ ನಾವು ಅದನ್ನ ಬೆಲೆಯನ್ನು ಕೊಟ್ಟು ಆ ಪುರಾಣದಲ್ಲಿ ಆಸಕ್ತಿಯನ್ನ ವಹಿಸಿಕೊಳ್ಳುವಂತಹದ್ದು, ಆ ರೀತಿಯಲ್ಲಿ ಭಗವತ್ ಚಿಂತನೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಒಬ್ಬ ಋಷಿ, ದೊಡ್ಡ ಋಷಿ, ಅವನು ಏನ್ ಮಾಡಿದ, ಚಿಕ್ಕ ವಯಸ್ಸಿನಾಗಿರ್ತಕ್ಕಂತಹ ಮಾರ್ಕಂಡೇಯನಿಗೆ ಹೋಗಿ ನಮಸ್ಕಾರ ಮಾಡಿದಂತೆ. ಹಾಗೂ ಎಲ್ಲರೂ ಕೇಳ್ತಾರೆ, ಅವನು ಚಿಕ್ಕವ, ನೀವು ದೊಡ್ಡವರು, ಆದ್ರಿಂದಾಗಿ ಯಾಕೆ ನಮಸ್ಕಾರ ಮಾಡ್ತೀರಿ? ಅದಕ್ಕೆ ಋಷಿಗಳು ಹೇಳ್ತಾ ಇದ್ದಾರೆ, ಇದಕ್ಕೆ ಜ್ಯೇಷ್ಠತೆ ಒಂದು ಮಾಪಕ ಅಲ್ಲ. ನಾವು ಏನು ಮಾಡಬೇಕು, ಜ್ಞಾನವನ್ನು ನೋಡ್ಬೇಕು. ನಾನು ಎಷ್ಟು ದಿನ ಸಾಧನೆ ಮಾಡಿದೆ ಅಂತ ನಾವು ಆಲೋಚನೆ ಮಾಡುವಾಗ ಯಕ್ಕಶ್ಚಿತ್ ಕೆಲವೇ ದಿನಗಳು ಮಾತ್ರ. ಆದ್ರೆ ಮಾರ್ಕಂಡೇಯ ಬಾಲಕನಿಂದಾಗಿಯೇ ಅಲ್ಲಿಂದ ಪ್ರಾರಂಭಿಸಿ ಅವನು ಭಗವಂತನನ್ನು ನೋಡ್ಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾನೆ, ಜ್ಞಾನವನ್ನು ಸಂಪಾದನೆ ಮಾಡಿದ. ಆದ್ರಿಂದಾಗಿ ಅವನು ದೊಡ್ಡ ಗುರು. ಅದಕ್ಕೋಸ್ಕರ ಅವನಿಗೆ ನಮಸ್ಕಾರ ಮಾಡಿದೆ. ಅವನ ಜ್ಞಾನವನ್ನ ನಾನು ಕೇಳ್ತಾ ಇದ್ದೇನೆ. ಆ ಮೂಲಕವಾಗಿ ನನಗೆ ಜ್ಞಾನ ಬಂದ್ರೆ ನಾನು ಕೂಡ ಆ ರೀತಿಯಲ್ಲಿ ಮುಂದೆ ಹೋಗ್ಬಹುದು. ಅದಕ್ಕಾಗಿ ಯಾವಾಗಲೂ ವಯಸ್ಸು ನಮ್ಗೆ ಜ್ಯೇಷ್ಠತೆಗೆ ಕಾರಣ ಆಗುವುದಿಲ್ಲ ಅಂತ ಈ ಮೂಲಕ ಭಾಗವತ ಹೇಳ್ತಾರೆ. ಅದಕ್ಕೆ ಜ್ಞಾನಿಗಳು ಎಲ್ಲಿ ಸಿಕ್ಕಿದ್ರು ಕೂಡ, ಬಾಲಕನಾಗಿದ್ರು, ದೊಡ್ಡವನಾಗಿದ್ರು, ಮಧ್ಯ ವಯಸ್ಸಿಕನಾಗಿದ್ರು ಕೂಡ ನಮ್ಮ ವಯಸ್ಸನ್ನ ನೋಡ್ಕೊಂಡು ನಮಸ್ಕಾರ ಮಾಡುವಂತದಲ್ಲ, ಅವರ ಜ್ಞಾನಕ್ಕಾಗಿ, ಅವನ ಈ ಹರಿಚಿಂತನೆಗಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಅಂತ ಭಾಗವತ ನಮ್ಮನ್ನ ಎಚ್ಚರಿಸ್ತಾ ಉಂಟು. ಈ ಮೂಲಕವಾಗಿ ಭಾಗವತದ 2ನೇ ಸ್ಕಂದದ ವಿಚಾರಗಳನ್ನು ತಿಳಿಸ್ತಾ ಮುಂದಿನ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತಾ ಇರ್ತೇವೆ. ಅದಷ್ಟು ತನಕ ಆ ಎಲ್ಲ ಹೇಳಿದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ.